ಹಲೋ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ಡೇ ಆ್ಯಂಡ್ ದ ನ್ಯೂ ವ್ಲಾಗ್. ಇವತ್ತು ನೋಡ್ರಿ, ನಾ ಟೋಕ್ಯೋದಾಗದೀನಿ. ಟೋಕ್ಯೋದಾಗ 2 ದಿವಸ ಇರ್ತೀವಿ. ಇಲ್ಲಿ ಹೋಮ್ ಸ್ಟೇ ಹೆಂಗದಾವ ಅನ್ನೋದು ತೋರಿಸ್ತೀನಿ ಬರ್ರಿ. Look at the beautiful roads of Tokyo. ಇದ ಮನಿ ಬುಕ್ ಮಾಡೀವಿ ನೋಡ್ರಿ. ಟೋಟಲ್ 3 ಫ್ಲೋರ್ ಅದಾವಿಲ್ಲೇ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್. ಟೋಟಲ್ 14 ಜನ ಅದೀವಿ ನಾವಿಲ್ಲೇ. ಅಷ್ಟು ಜನ ಸ್ಟೇ ಮಾಡ್ತೀವಿ. ಹೊರಗೆ ಒಂದು ವೆಂಡಿಂಗ್ ಮಷಿನ್ನು ಐತಿ. ಇದು ನೋಡ್ರಿ ಸ್ಟ್ರೀಟ್ ಹಿಂಗೈತಿ. ಬರ್ರಿ ಒಳಗೆ ಹೋಗೋಣ. ಸೊ ಗೈಸ್, ದಿಸ್ ದ ಮೇನ್ ಎಂಟ್ರೆನ್ಸ್. ಇಲ್ಲೇ ನೀವು ಬುಕ್ ಮಾಡಿರ್ತೀರ ಆನ್ಲೈನ್. ಕೀ ಇಲ್ಲಿ ಇಟ್ಟಿರ್ತಾರೆ. ನಿಮಗೆ ಪಾಸ್ವರ್ಡ್ ಹೇಳ್ತಾರೆ. ಆ ಪಾಸ್ವರ್ಡ್ ಎಂಟ್ರ್ ಮಾಡಿದ್ರೆ ಲಾಕ್ ಓಪನ್ ಆಕ್ಕೈತಿ, ಕೀ ಸಿಗತೈತಿ ನಿಮಗೆ. ಸೊ ಈಗ ಒಳಗೆ ಹೋಗೋಣ ಬರ್ರಿ. ಆ್ಯಂಡ್ ದಿಸ್ ಈಸ್ ದ ಮೇನ್ ಎಂಟ್ರೆನ್ಸ್. ಇಲ್ಲಿ ನೋಡ್ರಿ, ಇದೊಂಥರ ಗೆಸ್ಟ್ ರೂಮ್ ಇದ್ದಂಗೆ ಐತಿ. ಆಮೇಲೆ ಎಲ್ಲ ರೂಮ್ದಾಗೂ ನಿಮಗೆ AC ಕೊಟ್ಟಿರ್ತಾರೆ. ಆಮೇಲೆ ಫ್ರೀ ಅನ್ಲಿಮಿಟೆಡ್ ವೈಫೈನೂ ಐತಿ. ಬರ್ರಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ದಾಗ ಟೋಟಲ್ 3 ಬೆಡ್ರೂಮ್ ಅದಾವೆ. ಸೊ ಇದೊಂದು ಬೆಡ್ರೂಮ. ಫೆಸಿಲಿಟಿ ಪಾಯಿಂಟ್ ಆಫ್ ವ್ಯೂ ನಿಮಗೆಲ್ಲ ಚಲೋ ಇರ್ತೈತಿ. ಎನಿ ಹೋಟೆಲ್ ಬುಕ್ ಮಾಡಿರಿ ನೀವು ಟೋಕ್ಯೋದಾಗ, ಎಲ್ಲ ಕಡೆ ಚಲೋ ಫೆಸಿಲಿಟಿನ ಕೊಟ್ಟಿರ್ತಾರೆ ಇವ್ರು. ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ಇಲ್ಲೇ ರೂಮ್ಸ್ ಸಣ್ಣ ಇರ್ತಾವೆ. ಯಾಕಂದ್ರೆ ಇವ್ರ ಕಡೆ ಜಾಗ ಇಲ್ಲ. ಇದ್ದಿದ್ದ ಜಾಗದಾಗ ಸಣ್ಣ ರೂಮ್ಸ್ ಮಾಡಿ ಕಟ್ಟಿರ್ತಾರೆ ಇವ್ರ ಮನೆಗಳು. ಸೊ ಈಗ ಮೇಲೆ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಸೊ ದಿಸ್ ಈಸ್ ದ ಸೆಕೆಂಡ್ ಫ್ಲೋರ್ ಗೈಸ್. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಐತಿ, ವಿಚ್ ಇಸ್ ವೆರಿ ಗುಡ್. ಭಾಳ ಸ್ಪೇಷಿಯಸ್ ಐತಿ. ಇದು ನೋಡ್ರಿ, ಟೋಟಲ್ ಇಲ್ಲಿ ಆರಾಮ ನೀವು 6-7 ಜನನೂ ಮಕ್ಕೋಬೋದು. ಅಷ್ಟು ದೊಡ್ಡದೈತಿ ರೂಮ್ ಇದೆ. ಆಮೇಲೆ ಎಲ್ಲ ರೂಮ್ದಾಗೂ ನಿಮಗೆ ಇಲ್ಲಿ ಕೆಳಗೆ ಕಾರ್ಪೆಟ್ ಹಾಕಿರಲ್ಲ. ಆ ಥರ ಕಾರ್ಪೆಟ್ ಎಲ್ಲ ಕಡೆ ನಾರ್ಮಲ್ ಇದ್ದೇ ಇರ್ತೈತಿ. ಬರೇ ಟೈಲ್ಸ್ ಎಲ್ಲೂ ಇರೋದಿಲ್ಲ. ಆ್ಯಂಡ್ ದಿಸ್ ಈಸ್ ದ ಬ್ಯೂಟಿಫುಲ್ ಬಾಲ್ಕನಿ. ಹಿಂಗೈತೆ ನೋಡ್ರಿ ಹೊರಗೆ ಸ್ಟ್ರೀಟ್. ಆಮೇಲೆ ಇಲ್ಲೇ ಲೆಫ್ಟ್ ಸೈಡ್ ನೋಡ್ರಿ, ನಿಮಗೆ ಸ್ಕೈ ಟ್ರೀ ಕಾಣ್ತೈತಿ. ಇಲ್ಲೇ ದ ಮೋಸ್ಟ್ ಐಕಾನಿಕ್ ಸ್ಕೈ ಟ್ರೀ ಆಫ್ ಟೋಕ್ಯೋ. ಇದು ನೋಡ್ರಿ ಕಿಚನ್ ಎಷ್ಟು ಚಲೋ ಐತಿ. ಇಲ್ಲಿ ಅಡುಗೆ ಮಾಡ್ತೀನಂದ್ರೆ ಎಲ್ಲ ಫೆಸಿಲಿಟೀಸು ಐತಿ. ಪಾತ್ರೆಗಳು ಅದಾವಿಲ್ಲೇ, ಇನ್ಕ್ಲೂಡಿಂಗ್ ಗ್ಯಾಸ್ ಫೆಸಿಲಿಟಿನೂ ಐತಿ. ಇಲ್ಲಿ ನೋಡ್ರಿ ಗ್ಯಾಸ್ ಸ್ಟವ್ ಐತಿ ಇಲ್ಲೇ. ಇದು ಆನ್ ಮಾಡೋದು ಹೆಂಗಂತಂದು ನೋಡೋಣ ತಡ್ರಿ. ಇದು ಫ್ಲೇಮ್ ಅಡ್ಜಸ್ಟ್ ಮಾಡಿದೆ. ಈಗ ಮೀಡಿಯಮ್ ಫ್ಲೇಮ್ ಇಟ್ಟು ಬಟನ್ ಪ್ರೆಸ್ ಮಾಡಿದೆ, ಆನ್ ಆತ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊರಿ, ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊರಿ. ಫುಲ್ಲಿ ಆಟೋಮೇಟೆಡ್ ಗ್ಯಾಸ್ ಸ್ಟವ್ ಇದೆ. ಅದಾದಮೇಲೆ ಇಲ್ಲಿ ಕೆಳಗೆ ನೋಡ್ರಿ ಗ್ರಿಲ್ ಕೊಟ್ಟಾರಿಲ್ಲೇ, ಗ್ರಿಲ್ ಸಿಸ್ಟಮ್. ನಿಮ್ಗೆ ಚಿಕನ್ ಇಲ್ಲ ಫಿಶ್ ಗ್ರಿಲ್ ಮಾಡ್ಬೇಕಂದ್ರೆ ಅಲ್ಲೇ ಮಾಡ್ಕೋಬೋದು. ಟೆಂಪ್ರೇಚರ್ ಸೆಟ್ ಮಾಡೋಕ್ಕೆ ಬರ್ತೈತಿ. ಸೊ ಈ ಥರ ಐತಿ ಕಿಚನ್. ಆಮೇಲೆ ನಿಮಗೆ ಏನೇನು ಬೇಕು ಅಡುಗೆ ಮಾಡೋಕ್ಕೆ ಎಲ್ಲ ಐಟಮ್ಸ್ನೂ ಅದಾವಿಲ್ಲೇ. ಚಲೋ ಕೊಟ್ಟಾರ ಫೆಸಿಲಿಟೀಸ್. ಇಲ್ಲಿ ನೋಡ್ರಿ ರೆಫ್ರಿಜರೇಟರ್ ಐತಿ. ಹೋಟೆಲ್ ಪ್ರೈಸ್ ಗೊತ್ತಾಗಬೇಕಂದ್ರೆ ಕಾಮೆಂಟ್ ಮಾಡಿರಿ, ಇಲ್ಲಾಂದರೆ ಡೈರೆಕ್ಟ್ ಮೆಸೇಜ್ ಮಾಡಿರಿ, ರಿಪ್ಲೈ ಮಾಡ್ತೀನಿ. ಕಸ ಚೆಲ್ಲಕ್ಕೆ 3 ಡಸ್ಟ್ಬಿನ್ ಅದಾವೆ. ನೀವು ಎಲ್ಲದನ್ನು ಸೆಗ್ರಿಗೇಟ್ ಮಾಡಿ ಹಾಕಬೇಕಾಕೈತಿ. ವೆಟ್ ವೇಸ್ಟ್, ಡ್ರೈ ವೇಸ್ಟ್, ಹಜಾರ್ಡಸ್ ಐಟಮ್ಸ್ ಅಂತಂದು ಎಲ್ಲ ಒಂದ್ರಾಗ ತುಂಬ್ತೀನಂದ್ರೆ ಆಗಲ್ಲ. ಆಮೇಲೆ ಕಿಚನ್ದಾಗ ನೋಡ್ರಿ ಪ್ರೊಜೆಕ್ಟರ್ ಕೊಟ್ಟಾರ. ಆಗಲೇ ಹೇಳಿದಂಗೆ AC ಎಲ್ಲ ಕಡೆ ಇರ್ತೈತಿ, ಇನ್ಕ್ಲೂಡಿಂಗ್ ಕಿಚನ್ದಾಗ. ಮಳೆ ಬರತೈತಿ, ಅದರ ಸಂಬಂಧ ನಮ್ಮ ಹುಡುಗರು ಮುಂಗಾರು ಮಳೆದ ಸಾಂಗ್ ಹಚ್ಚಾರಿಲ್ಲೇ. ಇದು ನೋಡ್ರಿ ವಾಶ್ರೂಮ್ ಹಿಂಗೈತಿ ಇಲ್ಲೇ. ಸಿಂಕ್, ನಿಮಗೆ ಟಾವೆಲ್ ಬೇಕಂದ್ರೆ ಟಾವೆಲ್ ಐತಿ. ಹೇರ್ ಡ್ರೈಯರ್ ಐತಿ. ಆಮೇಲೆ ಎಲ್ಲ ಫೇಸ್ ವಾಶ್, ಬಾಡಿ ವಾಶ್ ಎಲ್ಲನೂ ಇಟ್ಟಾರೆ ಇಲ್ಲೇ. ಜಪಾನ್ದ ವಾಶ್ರೂಮ್ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಅಷ್ಟು ಕ್ಲೀನ್ ಇರ್ತೈತಿ, ಅಷ್ಟು ನೀಟ್ ಇರ್ತೈತಿ.
ಮತ್ತು ಎಲ್ಲ ಆಟೋಮೇಟೆಡ್ ಐತಿದೆ. ನಿಮಗೆ ನೋಡ್ರಿ ಇದು ಬಾತ್ರೂಮ್ದಾಗ ಬಿಸಿ ನೀರು ಬೇಕಂದ್ರೆ ಸೆಟ್ ಮಾಡಕ್ಕೆ ಕೊಟ್ಟಾರ. ಇದನ್ನು ನಿಮಗೆ ಎಷ್ಟು ಟೆಂಪ್ರೇಚರ್ ನೀರು ಬೇಕು ಅಷ್ಟು ನೀವು ಸೆಟ್ ಮಾಡ್ಕೋಬೋದಿಲ್ಲೇ. ಇದು ನೋಡ್ರಿ ಬಾತ್ ಟಬ್. ಜಪಾನ್ದಾಗ ಯಾವುದೇ ಹೋಟೆಲ್ ಬುಕ್ ಮಾಡಿರಿ ಎಲ್ಲ ಕಡೆ ಬಾತ್ ಟಬ್ಸ್ ಕಾಮನ್, ಎಲ್ಲ ಮನ್ಯಾಗೂ ಇರ್ತಾವೆ. ಆಮೇಲೆ ಅಲ್ಲೇ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೆ. ಸೆಕೆಂಡ್ ಫ್ಲೋರ್ದಾಗೂ ಒಂದು ಬೆಡ್ರೂಮ್ ಇತ್ತಲ್ಲ ದೊಡ್ಡದು, ಅಲ್ಲಿದು ವಾಶ್ರೂಮ್ಸ್ ಇವೆ. ನೀವು 8-10 ಜನ ಬರ್ತೀರಂದ್ರೆ ಇಂಥವು ದೊಡ್ಡ ಹೋಮ್ ಸ್ಟೇ ಬುಕ್ ಮಾಡಿದ್ರೆ ಭಾಳ ಕನ್ವೀನಿಯೆಂಟ್ ಆಕೈತಿ. ಎಲ್ಲ ಫೆಸಿಲಿಟೀಸು ಇರ್ತಾವೆ, ನೀವೇನೂ ತರೋದು ಬೇಕಾಗಿಲ್ಲ. स्पेशल थैंक्स टू जीतू भाई, सुंदर भाई.